ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಇವತ್ತು ಇನ್ನೊಂದು ಮಾವಿನಕಾಯಿಯ ರೆಸಿಪಿಯನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ತುಂಬಾನೇ ರುಚಿಕರವಾಗಿರ್ತದೆ. ಸ್ವಲ್ಪ ಜಾಸ್ತಿ ದಿನಗಳ ತನಕ ಕೂಡ ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಈ ರೆಸಿಪಿಯನ್ನ ಮಾಡ್ಲಿಕ್ಕೆ ನಾನು ಮೊದಲಿಗೆ ಮಾವಿನಕಾಯಿಯನ್ನು ಕೊಯ್ಲಿಕ್ಕೆ ಬಂದಿದ್ದೇನೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಚೆನ್ನಾಗಿ ಬೆಳೆತಿರುವ ಯಾವುದೇ ಮಾವಿನಕಾಯಿಯನ್ನ ನೀವು ಈ ರೆಸಿಪಿಯನ್ನ ಮಾಡ್ಲಿಕ್ಕೆ ಬಳಸ್ಕೊಳ್ಬಹುದು. ನಾನೊಂದು ಒಳ್ಳೆ ಪರಿಮಳ ಇರುವ ಮಾವಿನಕಾಯಿಯನ್ನ ತಗೊಳ್ತಾ ಇದ್ದೇನೆ. ಸ್ವಲ್ಪ ಹುಳಿ ಸಹ ಇದೆ, ತುಂಬ ಹುಳಿ ಆಗಿಲ್ಲ, ಇನ್ನು ಅಷ್ಟೊಂದು ಬಲ್ತಿಲ್ಲ ಈ ಕಾಯಿ. ಒಂದು 3 ಮಾವಿನಕಾಯಿಯನ್ನು ಕುಯ್ಕೊಳ್ತಾ ಇದ್ದೇನೆ. ಇದರಲ್ಲಿ ಸ್ವಲ್ಪ ಈ ನಮ್ಮಲ್ಲಿ ಚೌಳಿ ಅಂತ ಹೇಳ್ತೇವೆ, ಅದು ಕೂಡ ಗೂಡು ಹಾಕೊಂಡಿತ್ತು, ಕೈಗೆಲ್ಲ ಕಚ್ಚಿತು. ಸ್ವಲ್ಪ ನಾನು ನೋಡೇ ಇರಲಿಲ್ಲ, ಹಾಗೆ ಕೈ ಹಾಕಿ ಕುಯ್ಲಿಕ್ಕೆ ಹೋಗಿದ್ದೆ, ಕೈಗೆಲ್ಲ ಕಚ್ಕೊಂಡೆ ಅಷ್ಟೆ. 3 ಮಾವಿನಕಾಯಿಯನ್ನು ಕುಯ್ಕೊಳ್ತಾ ಇದ್ದೇನೆ. ಮಾವಿನಕಾಯಿಯ ಯಾವುದೇ ರೆಸಿಪಿ ಆದರೂ ಅಷ್ಟೇ ಬಾಯಲ್ಲಿ ನೀರು ಬರ್ತದೆ ಅಲ್ವಾ. 3 ಮಾವಿನಕಾಯಿಯನ್ನು ಕುಯ್ದು ತಂದು ಚೆನ್ನಾಗಿ ತೊಳ್ಕೊಂಡಿದ್ದೇನೆ. ನಂತರ ಅದರ ಮೇಲಿರುವ ಸಿಪ್ಪೆಯನ್ನು ತೆಗೆದು ಹಾಕೊಂಡು, ಈ ಚೊಟ್ಟಿನ ಭಾಗವನ್ನು ಕೂಡ ತೆಗೆದು ಹಾಕೊಂಡು ತೆಳ್ಳಗೆ ಇದನ್ನ ಕಟ್ ಮಾಡ್ಕೊಳ್ಬೇಕು. ಗೊರಟು ಇನ್ನು ಗಟ್ಟಿಯಾಗಿಲ್ಲ, ಸ್ವಲ್ಪ ಮೆತ್ತಗೆ ಇದೆ. ಚೆನ್ನಾಗಿ ಬಲ್ತಿರುವ ಮಾವಿನಕಾಯಿಯನ್ನು ಕೂಡ ಈ ರೆಸಿಪಿಯನ್ನ ಮಾಡ್ಲಿಕ್ಕೆ ಬಳಸ್ಕೊಳ್ಬಹುದು. ಸ್ವಲ್ಪ ಹಣ್ಣಾಗಿದ್ರೆ ಅಷ್ಟು ಚೆನ್ನಾಗಿ ಬರುದಿಲ್ಲ. ಈ ರೀತಿ ಕಟ್ ಮಾಡ್ಲಿಕ್ಕೆ ಬರುವ ಹಾಗೆ ಗಟ್ಟಿಯಾಗಿರುವ ಮಾವಿನಕಾಯಿಯನ್ನ ತಗೊಳ್ಬೇಕು. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಈಗ ಒಂದು ಬಾಣಲೆಯನ್ನ ಬಿಸಿಗಿಟ್ಟು ಅದರಲ್ಲಿ 1-2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನ ಹಾಕೊಂಡಿದ್ದೇನೆ. ನಂತರ ಸ್ವಲ್ಪ ಸಾಸಿವೆ, ಉದ್ದಿನ ಬೇಳೆ, ಹಸಿಮೆಣಸು ಹಾಗೆ ಇಂಗನ್ನ ಹಾಕಿ ಒಗ್ಗರಣೆಯನ್ನ ಮಾಡ್ಕೊಳ್ತಾ ಇದ್ದೇನೆ. ಮಾವಿನಕಾಯಿಯ ರೆಸಿಪಿಗೆ ಸ್ವಲ್ಪ ಇಂಗಿನ ಪರಿಮಳ ಚೆನ್ನಾಗಿ ಬಿದ್ದ ಹಾಗೂ ಚೆನ್ನಾಗಿ ಬರ್ತದೆ. ಹಸಿಮೆಣಸು ಪರಿಮಳಕ್ಕೆ ಇರ್ಲಿ ಅಂತ ಹಾಕೊಂಡಿದ್ದೇನೆ, ಚೆನ್ನಾಗಾಗ್ತದೆ ಅಂತ. ಇದಕ್ಕೆ ಒಣಮೆಣಸನ್ನು ಕೂಡ ನಾವು ಬಳಸ್ಕೊಳ್ತೇವೆ, ಹಾಗಾಗಿ 2 ಹಸಿಮೆಣಸನ್ನ ಹಾಕಿದ್ದೇನೆ. ನಾನು 3 ಮಾವಿನಕಾಯಿಯನ್ನ ತಗೊಂಡಿರೋದ್ರಿಂದ ಅದಕ್ಕೆ ಸರಿಯಾಗಿ ಖಾರ, ಉಪ್ಪು, ಬೆಲ್ಲ ಎಲ್ಲವನ್ನ ಹಾಕೊಳ್ಬೇಕು. ಸ್ವಲ್ಪ ಅರಿಶಿನವನ್ನು ಕೂಡ ಹಾಕಿ ಒಗ್ಗರಣೆಯನ್ನ ಮಾಡಿಕೊಂಡು ಈಗಾಗಲೇ ಕಟ್ ಮಾಡಿ ಇಟ್ಟಿರುವ ಮಾವಿನಕಾಯಿಯ ಹೋಳುಗಳನ್ನ ಹಾಕೊಳ್ತಾ ಇದ್ದೇನೆ. ಸಾಧಾರಣ ಒಂದು 2.5 3 ಕಪ್ ಆಗುವವರೆಗೂ ಮಾವಿನಕಾಯಿ ಇದೆ. ಇದನ್ನ ಒಮ್ಮೆ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡು, ಸಣ್ಣ ಉರಿಯಲ್ಲಿ ಇದನ್ನ ಹುರ್ಕೊಂಡು ಸ್ವಲ್ಪ ಮೆತ್ತಗಾದ ನಂತರ ಇದಕ್ಕೆ ನೀರನ್ನ ಸೇರಿಸಿ ಬೇಯಿಸ್ಕೊಳ್ತೇನೆ. ಹುರಿಯೋದ್ರೊಳಗಡೆ ಮಾವಿನಕಾಯಿ ಹೋಳುಗಳೆಲ್ಲ ಮೆತ್ತಗಾಗ್ತಾ ಇದೆ. ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು, ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನ ಹಾಕೊಂಡಿದ್ದೇನೆ. ಒಂದು ಮುಚ್ಚಳವನ್ನ ಮುಚ್ಚಿಟ್ಟು ಇದನ್ನ ಬೇಯಲಿಕ್ಕೆ ಬಿಡ್ತೇನೆ. ಚೆನ್ನಾಗಿ ಬೆಂದಾದ ನಂತರ ಇದಕ್ಕೆ ಬೆಲ್ಲವನ್ನ ಹಾಕೊಳ್ತಾ ಇದ್ದೇನೆ. ನಾನಿಲ್ಲಿ 2 ಕಪ್ ಆಗುವಷ್ಟು ಬೆಲ್ಲವನ್ನ ಹಾಕೊಳ್ತಾ ಇದ್ದೇನೆ. ಮಾವಿನಕಾಯಿಯ ಹುಳಿಯನ್ನ ನೋಡ್ಕೊಂಡು ನೀವು ಬೆಲ್ಲದ ಪ್ರಮಾಣವನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಮಾವಿನಕಾಯಿಗೆ ಸರಿ ಬೆಲ್ಲ ಬೇಕು, ಇಲ್ಲ ಅಂದ್ರೆ ತಿನ್ಲಿಕ್ಕೆ ಆಗೋದಿಲ್ಲ. ಜಾಸ್ತಿ ಮಾವಿನಕಾಯಿ ಮಾತ್ರ ಹಾಕಿ ಮಾಡ್ತಾ ಇರೋದ್ರಿಂದ ಹುಳಿಗೆ ಸರಿಯಾಗಿ ನಾವು ಉಪ್ಪು, ಬೆಲ್ಲ, ಖಾರ ಎಲ್ಲವನ್ನ ಹಾಕೊಳ್ಬೇಕಾಗ್ತದೆ. 1 ಕಪ್ಪಿಗೆ 1 ಕಪ್ ಪ್ರಮಾಣದಲ್ಲಿ ಹುಳಿಗೆ ಬೆಲ್ಲವನ್ನ ಹಾಕೊಳ್ಬಹುದು. ಗೊಜ್ಜು ತುಂಬಾನೇ ಚೆನ್ನಾಗಿ ಬರ್ತದೆ. ನಿಮ್ಮ ಮಾವಿನಕಾಯಿಯ ಹುಳಿಯನ್ನ ನೋಡ್ಕೊಂಡು ಬೆಲ್ಲವನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಬೆಲ್ಲವನ್ನ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟಿದ್ದೇನೆ. ಈಗ ಇನ್ನೊಂದು ಕಡೆಯಲ್ಲಿ ಪ್ಯಾನ್ ಅನ್ನ ಬಿಸಿಗಿಟ್ಟು ಅದರಲ್ಲಿ ಒಂದು 7-8 ಒಣಮೆಣಸನ್ನ ಹಾಕಿದ್ದೇನೆ. ನಂತರ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದ್ದೇನೆ. ಒಂದು ಅರ್ಧ ಟೀ ಚಮಚ ಆಗುವಷ್ಟು ಮೆಂತೆ ಕಾಳನ್ನ ಹಾಕೊಳ್ತಾ ಇದ್ದೇನೆ. ಹಾಗೆ ಕೊತ್ತಂಬರಿ ಬೀಜ 1.5 ಟೀ ಚಮಚ ಆಗುವಷ್ಟು ಕೊತ್ತಂಬರಿ ಬೀಜವನ್ನ ಹಾಕಿದ್ದೇನೆ. ಧನಿಯಾ ಬೀಜ ಅಂತಾನೂ ಕೂಡ ಹೇಳ್ತಾರೆ. ಇದೆಲ್ಲವನ್ನ ಚೆನ್ನಾಗಿ ಮೆಂತೆ ಎಲ್ಲ ಪರಿಮಳ ಬರುವ ತನಕ ಹುರಿದುಕೊಂಡಿದ್ದೇನೆ. ಚೆನ್ನಾಗಿ ಪರಿಮಳ ಬಂದ ನಂತರ ಇದಕ್ಕೆ ಒಂದು 1/4 ಟೀ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕೊಂಡು ಮತ್ತೆ ಸ್ವಲ್ಪ ಇದನ್ನ ಹುರ್ಕೊಳ್ತಾ ಇದ್ದೇನೆ. ನಿಮಗೆ ಈ ಹುಡಿಯನ್ನೆಲ್ಲ ಮಾಡ್ಲಿಕ್ಕೆ ಪುರ್ಸೊತ್ತಿಲ್ಲ ಅಂತಿದ್ರೆ ಇದರ ಬದಲಿಗೆ ನೀವು ಸಾರಿನ ಪುಡಿಯನ್ನು ಕೂಡ ಹಾಕಿ ಈ ರೆಸಿಪಿಯನ್ನ ಮಾಡ್ಕೊಳ್ಬಹುದು, ಅದು ಕೂಡ ಚೆನ್ನಾಗಿ ಬರ್ತದೆ. ಇಲ್ಲಾಂದ್ರೆ ಈ ರೀತಿ ಫ್ರೆಶ್ ಆಗಿ ಮಸಾಲೆಯನ್ನು ಹುರಿದು ಹಾಕಿದಾಗ ರೆಸಿಪಿ ತುಂಬಾನೇ ಚೆನ್ನಾಗಿ ಪರಿಮಳಯುಕ್ತವಾಗಿ ಬರ್ತದೆ. ಚೆನ್ನಾಗಿ ನುಣ್ಣಗೆ ಪೌಡ್ರನ್ನ ಮಾಡ್ಕೊಂಡಿದ್ದೇನೆ. ಇಲ್ಲಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ, ಚೆನ್ನಾಗಿ ಕುದಿ ಬರ್ತಾ ಇದೆ. ಇದು ಸ್ವಲ್ಪ ಗಟ್ಟಿಯಾಗುವ ತನಕ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆ ಬೆಲ್ಲದ ನೀರಿನಲ್ಲಿ ಮಾವಿನ ಹೋಳುಗಳು ಚೆನ್ನಾಗಿ ಬೆಂದಾಗ ಆ ಹೋಳುಗಳನ್ನ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಾಗ್ತದೆ. ಸ್ವಲ್ಪ ಮಾವಿನಕಾಯಿಯ ಹೋಳು ಕರಗಿ ಬರ್ತದೆ, ಅದು ಒಂದ್ ರೀತಿ ಜಾಮ್ ತರ ಆಗ್ತದೆ. ಆ ಹೋಳುಗಳು ಮಧ್ಯ ಮಧ್ಯ ತುಂಡು ತುಂಡು ಬಾಯಿಗೆ ಅಗ್ದು ತಿನ್ನುವಾಗ ತುಂಬಾನೇ ರುಚಿ ಆಗ್ತದೆ. ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿದ್ದೇನೆ. ನಂತರ ಈಗಾಗಲೇ ಪುಡಿ ಮಾಡಿರುವ ಮಸಾಲೆ ಪುಡಿಯನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಗೊಜ್ಜು ಗಟ್ಟಿಯಾಗಿ ಬರ್ತಾ ಇದೆ, ಕೊನೆಯಲ್ಲಿ ಈ ಪುಡಿಯನ್ನ ಸೇರಿಸ್ಕೊಳ್ಬೇಕು.
ಇಷ್ಟು ಗಟ್ಟಿಯಾದ ನಂತರ ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿದ್ದೇನೆ. ರುಚಿಯನ್ನ ನೋಡ್ಕೊಂಡೆ. ಸ್ವಲ್ಪ ಉಪ್ಪಿನ ಪ್ರಮಾಣ ಕಡಿಮೆ ಅನಿಸ್ತು. ಹಾಗಾಗಿ ಮತ್ತೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀವು ರುಚಿಯನ್ನ ನೋಡ್ಕೊಂಡು ಬೆಲ್ಲ ಬೇಕೋ ಅಥವಾ ಖಾರ ಬೇಕೋ, ಉಪ್ಪು ಬೇಕೋ ಯಾವುದು ಬೇಕಂತ ನೋಡ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸಿ ಒಂದು ಡಬ್ಬದಲ್ಲಿ ಹಾಕಿಡಿ. ಈ ಟೈಮಲ್ಲಿ ಇಷ್ಟು ತೆಳ್ಳಗೆ ಇದ್ರೂ ಕೂಡ ಚೆನ್ನಾಗಿ ತಣ್ಣಗಾದ ನಂತರ ನೋಡ್ಬೋದು ಇಷ್ಟು ಗಟ್ಟಿಯಾಗಿ ಆಗ್ತದೆ. ಇದನ್ನ ಅನ್ನದ ಜೊತೆ ಕಲಸಿ ಊಟ ಮಾಡ್ಬೋದು ಅಥವಾ ಮೊಸರನ್ನದ ಜೊತೆ ಸೈಡ್ ಡಿಶ್ ಆಗಿ ಸೇವಿಸ್ಬೋದು. ನಮ್ಮೂರಲ್ಲಿ ಒಂದು ದೊಡ್ಡನ ಅಂತ ಒಂದು ರೆಸಿಪಿಯನ್ನ ಮಾಡ್ತೇವೆ. ಅದಕ್ಕೆ ತುಂಬಾನೇ ಚೆನ್ನಾಗಾಗ್ತದೆ. ದೊಡ್ಡವನ್ನ ಮಾಡಿದಾಗ ಸಾಮಾನ್ಯವಾಗಿ ಈ ರೆಸಿಪಿಯನ್ನ ಅದರ ಜೊತೆಗೆ ಮಾಡೇ ಮಾಡ್ತಾರೆ. ಹಾಗೆ ನೀರು ದೋಸೆ ಜೊತೆಗೂ ಕೂಡ ಈ ರೆಸಿಪಿ ತುಂಬಾನೇ ಚೆನ್ನಾಗಾಗ್ತದೆ. ಸ್ವಲ್ಪ ತಣ್ಣಗಾದ ನಂತರ ಗಾಜಿನ ಬಾಟ್ಲಿಯಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ನೀವು 15 ದಿವಸಗಳ ತನಕ ಹೊರಗಡೆನೆ ಇಟ್ಕೊಳ್ಬೋದು. ಚೆನ್ನಾಗಿ ಕುದಿಸಿ ಪಾಕ ಬಂದಿರ್ತದಲ್ಲ, ಹಾಗಾಗಿ ಹಾಳಾಗೋದಿಲ್ಲ. ಕಾಯನ್ನು ಕೂಡ ನಾವು ಸೇರಿಸದೇ ಇರೋದ್ರಿಂದ ತುಂಬಾ ದಿವಸಗಳ ತನಕ ನಾವು ಇದನ್ನ ಸ್ಟೋರ್ ಮಾಡ್ಬೋದು. ಫ್ರಿಡ್ಜಲ್ಲಿ ಆದ್ರೆ ತುಂಬಾ ದಿವಸ ಇಟ್ಕೊಳ್ಬೋದು. 5, 6 ತಿಂಗಳ ತನಕನೂ ಕೂಡ ಸ್ಟೋರ್ ಮಾಡ್ಬೋದು. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.